Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ. ಸಿಂಹ ರಾಶಿಯವರ ಏಪ್ರಿಲ್ ತಿಂಗಳ ರಾಶಿ ಭವಿಷ್ಯ ಏನಿದೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಸೊ ಏನೇ ಮಾಡೋದಿದ್ರು ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಒಂದು ಗುರುವಿನ ಆಶೀರ್ವಾದ ನಿಮಗೆ ಬರುವಂತ ಸಾಧ್ಯತೆ ಇದೆ. ಕಾನೂನಿನಿಂದ ನಿಮಗೆ ಒಂದಷ್ಟು ಒಳ್ಳೆಯದು ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಕಾನೂನಿನ ಸಲಹಾ ಮಂತ್ರಿಗಳಾಗಿ ನಿಮಗೆ ಕೆಲಸ ಸಿಗಬಹುದು, ಅಥವಾ ಕಾನೂನಿನ ವಿಚಾರದಲ್ಲಿ ನಿಮಗೆ ಒಂದಷ್ಟು ಒಳ್ಳೆಯ ಬದಲಾವಣೆಗಳನ್ನ ಕೂಡ ನೀವು ನೋಡಬಹುದು. ಗುರುವಿನ ಆಶೀರ್ವಾದ ಕೂಡ ನಿಮಗೆ ಸಿಗುವಂಥದ್ದು. ಒಳ್ಳೆ ಗುರು ನಿಮಗೆ ಸಿಕ್ಕಿ ಜೀವನದಲ್ಲಿ ಒಂದಷ್ಟು ಮುಂದುವರಿಯುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ವಿದ್ಯಾರ್ಥಿಗಳು ಓದಿನಲ್ಲಿ ಹೆಚ್ಚಿನ ಬದಲಾವಣೆನ ನೋಡ್ತೀರಾ. ರಾಜಕೀಯವಾಗಿ ಯಶಸ್ಸು ಬರುವಂಥದ್ದು ಕೂಡ ಇದೆ. ಸೊ ಒಳ್ಳೆ ಪಾರ್ಟ್ನರ್ ಬರುವಂಥದ್ದು ಕೂಡ ಇದೆ. ರಿಯೂನಿಯನ್ ಎನರ್ಜಿ ಇದೆ. ಎಕ್ಸ್ ಎನರ್ಜಿಲಿ ಯಾರಿದ್ದೀರಾ ಅವರಿಗೆ ರಿಯೂನಿಯನ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ರಾಮ ಸೀತೆ ವನವಾಸ ಮುಗಿಸಿ ಅಗ್ನಿ ಪ್ರವೇಶನ್ನು ಕೂಡ ಮುಗಿಸಿ ಮತ್ತೆ ಅವರಿಬ್ರು ಒಂದಾಗುವಂಥ ಅದು ಇಲ್ಲಿ ಇದೆ. ಸೊ ಹಾಗಾಗಿ ಇನ್ಮುಂದೆ ನೀವಿಬ್ರು ಚೆನ್ನಾಗಿರ್ತೀರಾ ಅನ್ನುವಂಥ ಒಂದಷ್ಟು ನಿಮ್ಮ ಮೇಲೆ ಇದ್ದಂಥ ಅಪವಾದಗಳು, ಅವಮಾನಗಳು ಎಲ್ಲವೂ ಕೂಡ ದೂರಾಗಿ ನೀವಿಬ್ರು ಒಂದಾಗುವಂಥ ಸಾಧ್ಯತೆಗಳು ಕೂಡ ಇದೆ. ನಂಗೆ ಗೊತ್ತಿಲ್ಲ ಯಾಕೆ ಅಂತ, ಬಟ್ ಯಾರೋ ತಮ್ಮ ವೈಫನ್ನ ಕಳ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಏನಾದರೂ ರೆಮಿಡಿ ಬೇಕು ಅಂದರೆ ಮಾಡ್ಕೊಳ್ಳಿ, ಇಲ್ಲ ಮೃತ್ಯುಂಜಯ ಹೋಮ ಬೇಕು ಅಂದರೆ ಮಾಡ್ಕೊಳ್ಳಿ. ಸ್ವಲ್ಪ ಹುಷಾರಾಗಿ ನೋಡಿ, ಹೆಣ್ಮಕ್ಳಿಗೆ ಅವಮಾನ ಮಾಡಕ್ ಹೋಗ್ಬೇಡಿ, ಎಸ್ಪೆಷಲಿ ನಿಮ್ಮ ವೈಫ್ಗೆ. ಹಾಗಂತ ಹೆಣ್ಮಕ್ಳೆಲ್ಲ ಒಳ್ಳೆಯವರು, ಗಂಡ್ಮಕ್ಳು ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲಿ ಬಂದಂಥ ಒಂದಷ್ಟು ವಿಚಾರಗಳನ್ನ ಮಾತ್ರ ಹೇಳ್ತಾ ಇದ್ದೀನಿ. ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರದ್ದೇನು ತಪ್ಪಿಲ್ಲ ಅನ್ನೋದಷ್ಟೇ ನಾನು ಇಲ್ಲಿ ನಿಮಗೆ ಹೇಳಬಲ್ಲೆ. ಸೊ ಅವ್ರದ್ದು ಏನು ತಪ್ಪಿಲ್ಲ, ಇನ್ನೊಮ್ಮೆ ಪರೀಕ್ಷೆ ಮಾಡಿ ನೋಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಡೆಫಿನೆಟ್ಲಿ ಇಲ್ಲಿ ದೂರ ಆಗ್ಬೇಕು ಅನ್ಕೊಂಡಿರೋರು ಮತ್ತೆ ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಆಲ್ರೆಡಿ ಮ್ಯಾರೇಜ್ ಆಗಿರೋರು, ಸಿಂಗಲ್ ಪೇರೆಂಟ್ ಆಗಿರೋರು ರಿಯೂನಿಯನ್ ಕೂಡ ಆಗ್ತಾರೆ. ಮತ್ತೆ ಬೇರೆ ಪರ್ಸನ್ ನಿಮ್ ಲೈಫಿಗೆ ಬಂದು ಇನ್ ಕೇಸ್ ಮ್ಯಾರೇಜ್ ಆಗಿ ಸಿಂಗಲ್ ಆಗಿದ್ರೆ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಶತ್ರುಗಳೆಲ್ಲ ದೂರ ಹೋಗುವಂಥದ್ದು, ಹೆಚ್ಚಿನ ಒಂದು ಬದಲಾವಣೆ ಬರುವಂಥದ್ದು, ಆ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಅನುಕೂಲ ಆಗುವಂಥದ್ದು, ಜೊತೆಗೆ ಒಂದಷ್ಟು ವಿಚಾರಗಳಲ್ಲಿ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲೂ ಕೂಡ ನಿಮಗೆ ಹೆಚ್ಚಿನ ಒಂದು ಅವಕಾಶಗಳು ಬರುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಬಹಳಷ್ಟು ವಿಚಾರಗಳಲ್ಲಿ ನೀವು ಅನ್ಕೊಂಡಿದ್ಕಿಂತ ಹೆಚ್ಚಿನ ಯಶಸ್ವಿ ವ್ಯಕ್ತಿಗಳಾಗಿ ನೀವು ಬದಲಾಗ್ತೀರಾ ಅನ್ನುವಂಥದ್ದು ಇದೆ. ತುಂಬಾನೇ ಒಳ್ಳೆ ರೀತಿಲಿ ನಿಮಗೆ ಪ್ರೊಟೆಕ್ಷನ್ ಇದೆ, ಮತ್ತೆ ಬದಲಾವಣೆ ಕೂಡ ಇದೆ ಅನ್ನುವಂಥದ್ದು ಇದೆ. ಹೊಸ ನದಿಯ ಉಗಮ ಆಗೋದಕ್ಕೆ ರೆಡಿ ರೆಡಿ ಇದೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದಷ್ಟು ನೆಗೆಟಿವಿಟಿ ಜಾಗಗಳನ್ನ ಬಸವಣ್ಣ ತೋರಿಸ್ಕೊಡ್ತಾರೆ, ಎಲ್ಲಿ ನೆಗೆಟಿವಿಟಿ ಇದೆ ಅನ್ನುವಂಥದ್ದು ಕೂಡ ಇದೆ. ಅಗತ್ಯ ಇರೋರು ಹೋಮನ ಮಾಡಿಸ್ಕೊಳ್ಳಿ. ಜೊತೆಗೆ ಬೆಂಕಿ ಅವಘಡಗಳು ಹೆಚ್ಚಾಗತ್ತೆ, ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ವಿಚಾರಗಳಲ್ಲಿ ನಿಮ್ಗೆ ರಕ್ಷೆ ಬೇಕು. ಶತ್ರುಗಳು ಒಂಚೂರು ಅಲರ್ಟ್ ಆಗಿ ಇದ್ದಾರೆ, ನಿಮ್ಮ ಗಮನನ ಬೇರೆ ಕಡೆ ಸೆಳೆದು ನಿಮ್ಗೆ ತೊಂದರೆ ಮಾಡೋದಕ್ಕೆ ನೋಡ್ತಿದ್ದಾರೆ. ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಸೊ ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ, ಗುರುಗಳ ಆಶೀರ್ವಾದನ ಪಡ್ಕೊಳ್ಳಿ, ಇನ್ನ ಹೆಚ್ಚಿನ ಅನುಕೂಲ ಆಗತ್ತೆ. ಜೊತೆಗೆ ಹೆಚ್ಚಿನ ಸ್ವಪ್ರತಿಷ್ಠೆ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ. ಅಗತ್ಯ ಇರೋರು, ಹೋಗ್ಬೇಕು ಅನ್ಕೊಂಡಿರೋರು ಕುಕ್ಕೆ ಕ್ಷೇತ್ರಕ್ಕೆ ಅಥವಾ ಘಾಟಿ ಕ್ಷೇತ್ರಕ್ಕೆ ಅಥವಾ ಮುಕ್ತಿ ನಾಗಗೆ ಅಥವಾ ಎಲ್ಲೋ ನಾಗಕ್ಷೇತ್ರಕ್ಕೆ ಹೋಗ್ಬಿಟ್ಟು ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಕೆಲವರು ನಾಗಬನಕ್ಕೆ ಹೋಗ್ಬಿಟ್ಟು ಬನ್ನಿ, ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಫೈನಾನ್ಷಿಯಲಿ ಸಕ್ಸಸ್ ಬರುತ್ತೆ, ತಾಳ್ಮೆಯಿಂದ ಇರಿ ಅನ್ನುವಂಥದ್ದು ಇದೆ. ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಅನ್ನ ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದು ನ್ಯೂ ಬಿಗಿನಿಂಗ್ ಬರುವಂತ ಸಾಧ್ಯತೆ ಇದೆ. 1 ಮತ್ತು 7 ನಂಬರ್ ಸದ್ಯಕ್ಕೆ ಲಕ್ಕಿಯಾಗಿ ನಿಮ್ಗೆ ಸಾಬೀತಾಗಿದೆ. ನಿಮ್ಗೆ ಏನೇನ್ ಬೇಕೋ ಎಲ್ಲವನ್ನು ಕೂಡ ಪಡ್ಕೊಳ್ತೀರಾ. ಜೊತೆಗೆ ನಿಮ್ಗೆ ಏನೇನ್ ಬೇಕೋ ಎಲ್ಲವನ್ನು ಕೂಡ ಪಡ್ಕೊಳ್ಳೋದ್ರ ಕಡೆ ನಿಮ್ಮ ಗಮನ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ.
ಮುಖವಾಡದ ಹಿಂದಿನ ಸತ್ಯಗಳನ್ನ ತಿಳ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಮುಖವಾಡಗಳಿಂದ ದೂರ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ಸಾರಿ. ಸೊ ಒಂದಷ್ಟು ಸೀಕ್ರೆಟ್ಸ್ ಇದೆ ನಿಮ್ಮ ಜೀವನದಲ್ಲಿ, ನೀವು ಅನ್ಕೊಂಡಿರೋದು ಯಾಕೆ ಆಗ್ತಾ ಇಲ್ಲ ಅಥವಾ ಯಾಕೆ ಆಗ್ಬೇಕು ಅಥವಾ ಯಾವ ಕಾರಣಕ್ಕೆ ಅದು ಮುಂದೂಡ್ತಾ ಇದೆ ಅನ್ನೋದಕ್ಕೆ. ಜೊತೆಗೆ ಈ ಹನುಮ ಜಯಂತಿ ಮತ್ತೆ 2ನೇ ತಾರೀಕು ಏನು ಕರಗ ಶಕ್ತಿಯೋತ್ಸವ ಇದೆ, ಅವತ್ತು ತುಂಬಾ ಇಂಪಾರ್ಟೆಂಟ್. ಅವತ್ತು ಸಾಕಷ್ಟು ಸಾಕ್ಷಿಗಳು ನಿಮ್ಮ ಜೀವನದಲ್ಲಿ ನಡೀತಿರುವಂತ ಅಹಿತಕರ ಘಟನೆಗಳಿಗೆ ಸಿಗುತ್ತೆ. ಮತ್ತೆ ಏನೋ ಒಂದು ಇಡೀ ಜಗತ್ತು ಸಾಕ್ಷಿಯಾಗಿ ನಿಲ್ಲುತ್ತೆ ಕೆಲವು ವಿಚಾರಗಳಿಗೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಹಿಡನ್ ಸೀಕ್ರೆಟ್ ವಿಲ್ ಶೋ ಅಪ್ ಇನ್ ಹೋಲ್ ವರ್ಲ್ಡ್ ಅಂತ ಇದೆ. ಸೊ ಯಾಕೆ ಏನು ಅನ್ನೋದು ನಂಗೆ ಅಷ್ಟು ಗೊತ್ತಿಲ್ಲ, ಬಟ್ ಆ ಥರದ್ದು ಏನೋ ಒಂದು ರಹಸ್ಯ ಗೊತ್ತಾಗತ್ತೆ ನಿಮ್ಗೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ದುರಭ್ಯಾಸಗಳಿಂದ ನಿಮ್ಮನ್ನ ನೀವು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಫೈನಾನ್ಷಿಯಲಿ ಸಕ್ಸಸ್ ಕೂಡ ನೋಡ್ತೀರಾ. ಇಲ್ಲಿ ಚಂದ್ರ ಮತ್ತೆ ಸೂರ್ಯ ಇಬ್ರು ಇದ್ದಾರೆ. ಅಗೇನ್ ಸನ್ ಮೂನ್ ಕಾರ್ಡ್, ಅಗೇನ್ ಸೋಲ್ಮೇಟ್, ಟ್ವಿನ್ ಫ್ಲೇಮ್ ಅಥವಾ ಡಿವೈನ್ ಪಾರ್ಟ್ನರ್, ಸಮಥಿಂಗ್ ಬ್ರೇಕಪ್ ಅಲ್ಲಿ ಇದಿರೋ ಅಥವಾ ರಿಯೂನಿಯನ್ಗೋಸ್ಕರ ಕಾಯ್ತಾ ಇದ್ದೀರೋ ಅಥವಾ ಆಲ್ರೆಡಿ ಮ್ಯಾರೇಜು ಸಿಂಗಲ್ ಗೊತ್ತಿಲ್ಲ. ಒಟ್ನಲ್ಲಿ ನಿಮ್ಮ ಲವ್ ಲೈಫ್ ತುಂಬಾ ಚೆನ್ನಾಗಿ ಹೋಗುತ್ತೆ, ತುಂಬಾ ಅನುಕೂಲಕರವಾಗಿ ಇರುತ್ತೆ ನಿಮ್ಗೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನೀವೇನೇ ಅನ್ಕೊಂಡ್ರು ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಮದುವೆ ಆಗುವಂಥದ್ದು, ಹಣಕಾಸಿನಲ್ಲಿ ಅಭಿವೃದ್ಧಿ ಆಗುವಂಥದ್ದು ಕೂಡ ಇದೆ. ತಂದೆ ತಾಯಿಯರ ಆಸ್ತಿ ಕೂಡ ನಿಮ್ಗೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಕೆಲವು ಕಡೆ ಒಂಚೂರು ಕಾಂಪ್ರಮೈಸ್ ಆದ್ರೆ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಶಕ್ತಿ ದೇವತೆಯ ಆಶೀರ್ವಾದನ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಶಕ್ತಿ ದೇವತೆಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಇನ್ನ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಅದೃಷ್ಟದ ಸಮಯ, ನಿಮ್ಮ ಲಕ್ಕಿ ಸಮಯ ಈ ತಿಂಗಳಿಂದ ಶುರು ಆಗುತ್ತೆ ಅಥವಾ ಈ ತಿಂಗಳಲ್ಲಿ ಇದೆ ಅನ್ನುವಂಥದ್ದು ಇದೆ. ಯಾಕೆಂದ್ರೆ ವೀಲ್ ಆಫ್ ಫಾರ್ಚೂನ್ ಇದೇ ಸರಿಯಾದ ಸಮಯ ಅಂತ ಹೇಳ್ತಾ ಇದೆ. ಸೊ ವೆಯ್ಟ್ ಮಾಡಬೇಡಿ, ಆಕ್ಷನ್ ತಗೊಳ್ಳಿ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಚೆನ್ನಾಗಿದೆ, ಆರೋಗ್ಯದಲ್ಲಿ ಚೆನ್ನಾಗಿದೆ, ಪ್ರೀತಿ ವಿಚಾರದಲ್ಲಿ ಚೆನ್ನಾಗಿದೆ. ನೀವು ಅನ್ಕೊಂಡಿದ್ದೆಲ್ಲ ಆಗತ್ತೆ, ತುಂಬಾ ಖುಷಿ ಖುಷಿಯಾಗಿ ಇರ್ತೀರಾ. ಹೊಸ ಜಾಬ್ ಬರುವಂಥದ್ದು, ಬ್ಯುಸಿ ಆಗುವಂಥದ್ದು, ರಿಯೂನಿಯನ್ ಆಗುವಂಥದ್ದು, ಸತ್ಯದ ಮುಂದೆ ಸೋಲು ಅಥವಾ ಸತ್ಯದ ಮುಂದೆ ಸುಳ್ಳು ತಲೆ ತಗ್ಗಿಸುವಂತ ಒಂದಷ್ಟು ವಿಚಾರಗಳು ಕೂಡ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನುವಂಥ ರೀತಿಲಿ ಬಹಳಷ್ಟು ಬದಲಾವಣೆಗಳನ್ನ ಕೂಡ ನೀವು ನಿರೀಕ್ಷೆ ಮಾಡಬಹುದು. ಅದು ಇಡೀ ಸಮಾಜಕ್ಕೆ ಸಂಬಂಧಪಟ್ಟಂಗೂ ಇರಬಹುದು ಮತ್ತೆ ನಿಮಗೆ ಸಂಬಂಧಪಟ್ಟಂಗೂ ಕೂಡ ಇರಬಹುದು. ಟೇಕ್ ಆಕ್ಷನ್ ಅಂತ ಇದೆ, ಆಕ್ಷನ್ ತಗೊಳ್ಳಿ, ನಂಬಿಕೆ ವಿಶ್ವಾಸ ಇರಲಿ. ಅಗೇನ್ ಸೋಲ್ಮೇಟ್ ಎನರ್ಜಿ ಇದೆ. ಸೋಲ್ಮೇಟ್ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಸೊ ಯಾರನ್ನ ಕ್ಷಮಿಸ್ಬೇಕು, ಯಾರನ್ನ ಕ್ಷಮಿಸ್ಬಾರ್ದು, ಅದು ನಿಮಗೆ ಬಿಟ್ಟಂಥ ವಿಚಾರ. ಸದ್ಯಕ್ಕೆ ವೆಯ್ಟ್ ಮಾಡಿ, ಎಸ್ ಆರ್ ನೋ ಕೇಳೋದಾದ್ರೆ ವೆಯ್ಟ್ ಮಾಡಿ ಅನ್ನುವಂಥದ್ದು ಇದೆ. ಕೆಲವು ವಿಚಾರಕ್ಕೆ ಎಸ್, ಕೆಲವು ವಿಚಾರಕ್ಕೆ ವೆಯ್ಟ್ ಮಾಡಿ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಒಂದಷ್ಟು ನಂಬಿಕೆಯ ವಿಚಾರ ಇದೆ ಇಲ್ಲಿ. ನಂಬಿಕೆಯನ್ನ ಇಟ್ಕೊಂಡು ಮುಂದುವರಿಯಿರಿ. ನಂಬಿಕೆಯನ್ನ ಉಳಿಸ್ಕೊಳ್ಳಿ, ಗಳಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ವಿ ಲೆಟರ್, ಕೆ ಲೆಟರ್, ಎನ್ ಲೆಟರ್, ಜಿ ಲೆಟರ್, ಎಸ್ ಲೆಟರ್, ಜೆ ಲೆಟರ್, ಡಿ ಲೆಟರ್, ಎಂ ಲೆಟರ್, ಎಫ್ ಲೆಟರ್, ಎಲ್ ಲೆಟರ್, ಎಫ್ ಲೆಟರ್, ಎಕ್ಸ್ ಲೆಟರ್, ಎನ್ ಲೆಟರ್, ಇ ಲೆಟರ್, ಯು ಲೆಟರ್, ಹೆಚ್ ಲೆಟರ್ ಇದೆ. ಸೊ ಹೈ ಡಿಫಿಯನ್ಸಿ ಕ್ಯಾಮ್ರಾ, ಸೊ ತುಂಬ ಎಕ್ಸ್ಪೆನ್ಸಿವ್ ಕ್ಯಾಮ್ರಾ ತಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ದೂರ ಪ್ರಯಾಣ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಸಮಥಿಂಗ್ ಏನೋ ಯುನಿಸೆಕ್ಸ್ ಪಾರ್ಲರ್ ಓಪನ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಸಮಥಿಂಗ್ ಕಿಮ್ಸ್ ಹಾಸ್ಪಿಟ್ಲಿಗೆ ಯಾರು ಭೇಟಿ ಕೊಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಸೆಲ್ಫ್ ಕೇರ್ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ.
ಯಾರ್ದೋ ಸಾವಿನ ಸುದ್ದಿ ಕೂಡ ಕೇಳ್ತೀರಾ ಅನ್ನುವಂಥದ್ದು ಇದೆ. ಯಾರನ್ನೋ ಐಸಿಯುಯಲ್ಲಿ ಭೇಟಿ ಮಾಡೋದಕ್ಕೆ ಹೋಗ್ಬಹುದು. ಸುಳ್ ಸುದ್ದಿಗಳನ್ನ ನಂಬಿ ಮೋಸ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನೋ ಫ್ಯೂಜಿ ಫ್ಯೂಜಿ ಫಿಲಮ್ ಸಮಥಿಂಗ್ ಏನೋ ಆ ಥರದ್ದು ಕೇಳಿಸ್ತಾ ಇದೆ. ಸಮಥಿಂಗ್ ಇಂಡಸ್ಟ್ರಿ ಹತ್ರ ಏನೋ ತೊಂದರೆ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಮಹಾತ್ಮ ಗಾಂಧಿಗೆ ಸಂಬಂಧಪಟ್ಟಂಗೆ ಏನೋ ಮೇ ಬಿ ಅಕ್ಟೋಬರಲ್ಲಿ ಗಾಂಧಿ ಜಯಂತಿಲಿ ಏನೋ ತೊಂದರೆ ಆಗಬಹುದು. ಫೀಮೇಲ್ ಅಂತ ಕೂಡ ಇದೆ. ಸಮಥಿಂಗ್ ಏನೋ ಜೈಲಿಗೆ ಸಂಬಂಧಪಟ್ಟಂಗೆ ಸಮಥಿಂಗ್ ಏನೋ ಆ ಥರ ಇದೆ. ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ನಿಮ್ಮ ಎಕ್ಸ್ ನಿಮ್ಮ ಫೇವ್ರೆಟ್ ಪರ್ಸನ್ ಯೂಟರ್ನ್ ಹೊಡೆಯುವಂಥ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿರಿ. ಯಾರೋ ನಿಮ್ಮ ಬೆತ್ತಲೆ ಚಿತ್ರಗಳನ್ನ ಇಟ್ಕೊಂಡು ಆಟ ಆಡ್ತಿದ್ದಾರೆ. ಹೆಚ್ಚಿಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಸಮಥಿಂಗ್ ವಿಲ್ ಫೇಸ್ಬುಕ್ಕಿಗೆ ಸಂಬಂಧಪಟ್ಟಂಗೂ ಕೂಡ ಇದೆ. ನೆಟ್ಫ್ಲಿಕ್ಸಿಗೆ ಸಂಬಂಧಪಟ್ಟಂಗೂ ಇದೆ. ಯಾರೋ ಶಟ್ ಅಪ್ ಅಂತ ಕಿರಿಸ್ತಾ ಇರೋ ಥರ ಕೂಡ ಇದೆ. ಸಮಥಿಂಗ್ ಖಾದಿ ಖಾನ್ ಅಂತ ಕೂಡ ಇದೆ. ಸಮಥಿಂಗ್ ಲೈಕ್ ದಟ್ ಆ ಥರ. ಸಮಥಿಂಗ್ ಮಸೀದಿಲಿ ಒಂದಷ್ಟು ನಂಗೆ ಗೊತ್ತಿಲ್ಲ ಇಲ್ಲಿ ಬಂದಿತ್ತು. ಏನೋ ಒಂಥರ ಅಹಿತಕರ ಘಟನೆಗಳಿಗೆ ಬೇಕಾಗಿರುವಂಥದ್ದು ಅಥವಾ ಸಮಾಜಕ್ಕೆ ಅಹಿತಕರದ್ದೇನೋ ತಯಾರು ಮಾಡ್ತಿದ್ದಾರೆ. ಬಾಂಬ್ ಥರ ಸ್ಫೋಟಕಗಳು ಅದು ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸ್ಯಾಟರ್ಡೇ ಎಲ್ಲೋ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. NH ಹೈವೇಲಿ ಒಂದಷ್ಟು ಕಿಡಿಗೇಡಿಗಳ ತೊಂದರೆ ಮಾಡುವಂಥದ್ದು ಕೂಡ ಇದೆ. ಸಮಥಿಂಗ್ ಏನು ಕೇಡಿ ಎಂಡಿಂಗ್ ಚೆನ್ನಾಗಿಲ್ಲ, ಚೆನ್ನಾಗಿ ಮಾಡಿ ಅನ್ನುವಂಥದ್ದು ಇದೆ ಇಲ್ಲಿ. ಎಕ್ಸ್ಚೇಂಜ್ ಮಾಡಿ ಅಂತ ಇದೆ ಇಲ್ಲಿ. ಸಮಥಿಂಗ್ ಟೀಚರಿಗೆ ಸಂಬಂಧಪಟ್ಟಂಗೆ ಏನೋ ಇದೆ. ಸಿನಿಮಾಗೆ ಸಂಬಂಧಪಟ್ಟಂಗೂ ಕೂಡ ಇದೆ. ಸೊ GSNXF NJMMFUCHEDKV ಅಂತ ಇದೆ. ಸೊ ಯಾರೋ ನನ್ನ ಚಾನಲ್ನ ನನ್ನನ್ನ ಎಂಡ್ ಮಾಡೋಕ್ಕೂ ಕೂಡ ನೋಡ್ತಿದ್ದಾರೆ ಅಂತ ಇದೆ. ಓಕೆ, ಇಂಟ್ರೆಸ್ಟಿಂಗ್, ನಾಟ್ ಇಂಟ್ರೆಸ್ಟಿಂಗ್, ಎಕ್ಸ್ಪೆಕ್ಟೆಡ್. ಇದನ್ನ ನಾನು ಶುರು ಮಾಡಿದಾಗಿಂದ ಮಾಡಿಸಿದ್ದಾರೆ. ಓಕೆ, ವಾಗ್ದೇವಿ ಕನ್ನಡ ಚಾನಲ್ನ ಎಸ್ ಮಾಡುವಂಥ ಪ್ರಯತ್ನನ ಮಾಡ್ತಿದ್ದಾರೆ. ಸೊ ಮೇ ಬಿ ಸಮಥಿಂಗ್ ವಿಲ್ ಹ್ಯಾಪನ್ ಇನ್ ಬಿಟ್ವೀನ್ ಅಂತ ಹೇಳ್ಬೋದು. ಸೊ ಫಂಡ್ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಏನೋ ತೊಂದರೆ ಆಗುತ್ತೆ. ಸ್ವಲ್ಪ ಎಚ್ಚರಿಕೆನ ವಹಿಸಿ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಸೆನ್ಸೆಕ್ಸ್ ಏರಿಕೆ ಆಗಿ ಇಳಿಕೆ ಆಗುತ್ತೆ ಅಂತ ಇದೆ. ಎಕ್ಸ್ ಬಿಟ್ಟು ಹೋಗ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮ ಎಕ್ಸ್ ಕಡೆಯಿಂದ ನಿಮಗೆ ಗುಡ್ ನೈಟ್ ಮೆಸೇಜ್ ಕೂಡ ಬರುತ್ತೆ. ಓಕೆ, MJ ಹೌಸ್ ಯಾರ್ದೋ ಮನೆಯಲ್ಲಿ ಕೊಲೆ ಪ್ರಯತ್ನಗಳು ನಡೆದಿದೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಗ್ರ್ಯಾಂಡ್ ಫೈನಲ್ ಅಲ್ಲಿ ಏನೋ ಎಕ್ಸ್ಚೇಂಜ್ ಆಗುತ್ತೆ ಅನ್ನುವಂಥದ್ದು ಇದೆ. ನೆದರ್ಲ್ಯಾಂಡ್ ಅಂತ ಕೇಳಿಸ್ತಾ ಇದೆ. ಉಕ್ರೇನ್
ರಿಲೇಶನ್‌ಶಿಪ್ಪಲ್ಲಿ ಗ್ರೋತ್ ಬರುತ್ತೆ, ಫೈನಾನ್ಷಿಯಲಿ ಗೇನ್ ಆಗುತ್ತೆ. ಸೊ, ಎಂಗೇಜ್‌ಮೆಂಟ್, ವೆಡ್ಡಿಂಗ್ ಬರುವಂತ ಸಾಧ್ಯತೆ ಇದೆ. ಸೀಕ್ರೆಟ್ ಅಡ್ಮೈರ್ ಕಡೆಯಿಂದ ನಿಮಗೆ ಗಿಫ್ಟ್ ಬರುವಂಥದ್ದು ಇದೆ. ಮೆಡಿಟೇಷನ್ ಮಾಡಿ. ಸೊ, ಪಾರ್ಟ್ನರ್ ಮೆಡಿಟೇಷನ್ ಕೂಡ ಮಾಡ್ತೀರಾ, ಸ್ಟಾರ್ಸ್ ಹಿಡಿದೀರಾ. ಸೊ, ಒಂದೊಳ್ಳೆ ಗ್ರೂಪನ್ನ ಜಾಯಿನ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ, ರಿಯೂನಿಯನ್ ಎನರ್ಜಿ ಇದೆ, ಸೋಲ್‌ಮೇಟ್ ಎನರ್ಜಿ ಇದೆ. ಸಮಥಿಂಗ್ ಇದ್ದು ಕರಿಯಣ ಕೆಂಚಣ ಅಂತಾರಲ್ಲ, ಆ ಥರದ್ದೇನೋ ಜೋಡಿ ದೈವದ ಪೂಜೆ ಮಾಡ್ತೀರಾ ಅನ್ನುವಂಥದ್ದು ಇದೆ. ಟೀಲಕ್ಕಮ್ಮ ಜಲ್ಗೇರಮ್ಮನ್ನ ಹರಕೆ ತೀರ್ಸಿಲ್ಲ, ತೀರ್ಸ್ಕೊಂಬನ್ನಿ. ವರ್ಷ ವರ್ಷ ಮಡ್ಲಕ್ಕಿ ಕೊಡ್ಬೇಕಿತ್ತು, ಕೊಟ್ಟಿಲ್ಲ, ಅದನ್ನ ತೀರ್ಸ್ಕೊಂಬನ್ನಿ ಅನ್ನುವಂಥದ್ದು ಇದೆ. ಒಳ್ಳೆ ಹಿರಿಯರಿಂದ ನಿಮ್ಗೆ ಮಾರ್ಗದರ್ಶನ ಕೂಡ ಸಿಗುತ್ತೆ. ಯು ಆರ್ ಹೈಲಿ ಪ್ರೊಟೆಕ್ಟೆಡ್ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಕನಸುಗಳೆಲ್ಲವೂ ಕೂಡ ನನ್ಸಾಗತ್ತೆ ಅನ್ನುವಂಥದ್ದು ಇದೆ. ಮಹಾಲಕ್ಷ್ಮಿಯ ಆಶೀರ್ವಾದ ಕೂಡ ಇದೆ. ಒಂದೊಳ್ಳೆ ಫ್ಯಾಮಿಲಿ ಆಗ್ತೀರಾ ಅನ್ನುವಂಥದ್ದು ಇದೆ. ಮಿಥುನ ರಾಶಿ, ಮೇಷರಾಶಿ, ಕರ್ಕಾಟಕ ರಾಶಿ, ಕುಂಭ ರಾಶಿ ಮತ್ತೆ ವೃಷಭ ರಾಶಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. 7, 2, 10, 11 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್ ಕಿಚ ಅವ್ರಿ ಸಮಥಿಂಗ್ ಏನೋ ಆ ಥರನೂ ಕೂಡ ಕೇಳಿಸ್ತಾ ಇದೆ. ಸೊ, ಫೈನಲಿಗೆ ಹೋಗುತ್ತೆ KCS ಅನ್ನುವಂಥದ್ದು ಕೂಡ ಇದೆ. ಸೊ, ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಚೆನ್ನಾಗಿರಲಿ. ಜೊತೆಗೆ ಯಾರ್ಯಾರು ಹುಟ್ಟುಹಬ್ಬನ ಆಚರಿಸ್ಕೊಳ್ತಿದ್ದೀರೋ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಶುಭಾಶಯಗಳು. ಒಳ್ಳೆಯದಾಗಲಿ. ಟೇಕ್ ಕೇರ್. The Sri Vagdevi Tarot channel is so glad to see you again. Thank you for watching our tarot card readings today.